ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಮಗನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗನಿಗೆ ಬಲೂನ್ ಅಂದರೆ ತುಂಬ ಇಷ್ಟ. ಯಾರದ್ದೇ ಬರ್ತ್ಡೇ ಅಂತ ಹೇಳಿದರೆ ಸಾಕು, ಅವನಿಗೆ ಅಮ್ಮ ಬಲೂನು ಬಲೂನು ಅಂತ ಇರ್ತಾನೆ. ಸೊ ಹಾಗಾಗಿ ಊರಲ್ಲಿ ಮಾಡಿದರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಪ್ರತಿ ವರ್ಷವೂ ಒಂದು ಲೆವೆಲ್ಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಒಂದಷ್ಟು ಜನ ಅವನಿಗೆ ಸುತ್ತಮುತ್ತ ಇರೋವಂಥ ಚಿಕ್ಕ ಹುಡುಗರನ್ನೆಲ್ಲ ಕರೆದು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ಅವನಿಗೆ ಸ್ಕೂಲ್ಗೆ ಹಾಕಿರೋದ್ರಿಂದ, ರಜೆ ಇಲ್ಲದೆ ಇರೋದ್ರಿಂದ, ವೀಕೆಂಡ್ ಅಲ್ಲದೆ ಇರೋದ್ರಿಂದ ಇಲ್ಲೇ ಬೆಂಗಳೂರಲ್ಲೇ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಾವೇ ಮಾಡ್ಕೊಳ್ತಾ ಇರೋದ್ರಿಂದ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡ್ಕೊಂಡ್ವಿ. ಅವನು ಬರ್ತ್ಡೇ ಅಂದರೆ ಮಮ್ಮಿ ಬಲೂನ್ ಅಂತಿದ್ದ ಅಂತ ಹೇಳಿಬಿಟ್ಟು ಸ್ವಲ್ಪ ಬಲೂನ್ಸ್ ತೊಗೊಬಂದು ಅವರಪ್ಪ ಎಲ್ಲನೂ ಕಟ್ತಾ ಇದ್ದಾರೆ. ಅವನಿಗೆ ಎಷ್ಟು ಖುಷಿ ಅಂದರೆ ಆ ಬಲೂನ್ಸ್ ನೋಡಿ ಅದೆಷ್ಟು ಹೊಡೆದಾಕಿದ್ನೋ ಗೊತ್ತೇ ಇಲ್ಲ. ಸೊ ಅಷ್ಟು ಬಲೂನ್ಸ್ ಹೊಡೆದಾಕ್ದ. ಅದ್ರ ಜೊತೆಗೆ ನೋಡಿ ಹೆಂಗೆ ಒಂದು ಕಡೆ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ. ಅದ್ರ ಜೊತೆಗೆ ನನ್ನ ಮುದ್ದು ಮಗಳು ಬೇರೆ, ಅವಳಿಗೂ ಖುಷಿ ಬಲೂನು ಅಂತ ಅಂದರೆ. ಸೊ ಹೀಗೆ ಬಲೂನ್ ಡೆಕೋರೇಷನ್ ಮಾಡೋದಕ್ಕೆ ಅಂತ ಅವರಪ್ಪ ಒಂದಷ್ಟು ಬಲೂನ್ಸ್ ತಂದು, ಅಂದರೆ ತುಂಬ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಬಲೂನ್ ತೊಗೊಂಬಂದು ಕಟ್ಟಿದ್ವಿ. ಆಮೇಲೆ ನೆಕ್ಸ್ಟು ಇವನಿಗೆ ಒಂದು 5 ವರ್ಷ ಅಂದರೆ 4 ವರ್ಷ ಕಂಪ್ಲೀಟಾಗಿ 5 ವರ್ಷ ನಡೀತಾ ಇದೆ. ಇವಾಗ 5 ವರ್ಷಕ್ಕೆ ಬಿತ್ತಿದೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾನೆ, ಎಲ್ಲ ಗೊತ್ತಾಗ್ತಾ ಇದೆ. ಎಷ್ಟು ಬೇಗ ಅವನು ದೊಡ್ಡವನಾದ ಅಂತ ಮೊನ್ನೆ ನನಗೆ ಅವನು ಹುಟ್ಟಿದ ಆ ಕ್ಷಣಗಳು ಇನ್ನೂ ಮೈಂಡೆಲ್ಲ ಹಾಗೇ ಇದೆ. ಅವನು ಹುಟ್ಟಿದ ತಕ್ಷಣ ಆ ಅಳ್ತಿದ್ದ ಅಳು, ಮತ್ತು ಅವನು ಹುಟ್ಟಿದ ತಕ್ಷಣ ನಮ್ಗಾದ ಖುಷಿ, ಅದೆಲ್ಲ ನಾವಿನ್ನೂ ಮರೀಲೇ ಇಲ್ಲ. ನೋಡಿ ಅವ್ನಿಗೆ ಎಷ್ಟು ಖುಷಿ ಅಂದರೆ, ಅವ್ನು ಡ್ಯಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅವನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ. ಫುಲ್ ಖುಷಿ ಆಗ್ಬಿಟ್ಟ ಅವನು ಬಲೂನ್ ನೋಡಿದ ತಕ್ಷಣ. ಆಮೇಲೆ ಇನ್ನೇನು ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಕರ್ಕೊಂಬಂದ್ವಿ. ಬಟ್ ಏನಂದರೆ ಅವನಿಗೆ ಫೋಟೋ ತೆಗೆಸ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ. ನಮಗೆ ಫೋಟೋಸ್ ಬೇಕೇ ಬೇಕು, ಯಾಕಂದರೆ ಫ್ಯೂಚರ್ಗೆ ಅದೇ ಮೆಮೊರಿ ಆಗೋದ್ರಿಂದ. ಬಟ್ ಅವನಿಗಂತೂ ಫೋಟೋಸ್ ಅಂದರೆ ಇಂಟ್ರೆಸ್ಟ್ ಇರೋಲ್ಲ. ಅವನು ಹಿಡ್ಕೊಂಡು ಫೋಟೋಸ್ ತೆಗೆಸ್ಬೇಕು. ಅವ್ನಿಗೇನಂದರೆ ಫಸ್ಟ್ ಕೇಕ್ ಕಟ್ ಮಾಡಬೇಕು ಅನ್ನೋದೊಂದು ಮೈಂಡ್ಸೆಟ್ಟು. ಅದರಲ್ಲಿ ಇರೋವಂಥದ್ದು ಒಂದಷ್ಟು ಆಗಲೇ ತಿಂದುಬಿಡ್ತಾನೆ ಫಸ್ಟೇ. ತಂದಿದ್ದ ತಕ್ಷಣವೇ ಅವನಿಗೆ ಕೇಕ್ ಕಟ್ ಮಾಡಬೇಕು. ಸೊ ಅದಕ್ಕೆ ಬಚ್ಚಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋ ಟೈಮ್ಗೆ ನಾವು ಯಾವಾಗಲೂ ಅವನಿಗೆ ತೋರಿಸ್ತೀವಿ. ಸೊ ಆ ಟೈಮಿಗೆ ತೋರಿಸಿದ್ರೆ ಅವ್ನಿಗೆ ಫುಲ್ ಖುಷಿನೂ ಆಗ್ತಾನೆ, ಸುಮ್ಮನೂ ಇರ್ತಾನೆ. ಅವನಿಗೇನು ಬೇಗ ಕಟ್ ಮಾಡಬೇಕು ಅಂತ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಕೇಕ್ನೂ ತೋರಿಸಲ್ಲ, ಲಾಸ್ಟಲ್ಲಿ ತೋರಿಸಿ ಅವನಿಗೆ ಕೇಕ್ ಕಟ್ ಮಾಡಿಸ್ತೀವಿ. ಸೊ ಈ ವರ್ಷ ತುಂಬಾ ಸಿಂಪಲ್ಲಾಗಿ ನಾನು, ನಮ್ಮ ಹಸ್ಬೆಂಡು, ಅತ್ತೆ, ಮಕ್ಕಳು ಇಷ್ಟು ಜನದಲ್ಲಿ ಮಾತ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಪ್ರತಿ ವರ್ಷದಾಗೆ ಗ್ರ್ಯಾಂಡಾಗಿ ಏನೂ ಇಲ್ಲ, ಹೊರ್ಗಡೆನೂ ಹೋಗಿಲ್ಲ, ಯಾಕಂದರೆ ತುಂಬ ಮಳೆ ಇತ್ತು ಅವತ್ತು. ಸೊ ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಗನ ಬರ್ತ್ಡೇನ ಮಾಡ್ಕೊಂಡ್ವಿ. ನೋಡಿ ಅವ್ರ ಅಪ್ಪಂಗೆ ಮಗನ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಅವರಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಅವರಿಂದನೇ ಸ್ವಲ್ಪ ನಾವು ರಿಲೀಫ್ ಆಗಿರ್ತೀವಿ ಯಾವಾಗ್ಲೂ. ಸೊ ಬರ್ತ್ಡೇ ಅಂತ ಅಂದಮೇಲೆ ನಾನ್ ವೆಜ್ ಇರಲೇಬೇಕಲ್ವ. ನೋಡಿ ನಮ್ಮ ಅತ್ತೆ ಬಿರಿಯಾನಿ ಮಾಡ್ತಾಯಿದ್ದಾರೆ ಪಾಪ. ಯಾವಾಗಲೂ ಅವರೇ ಬಿರಿಯಾನಿ, ಚಾಪ್ಸು ಎಲ್ಲ ಮಾಡೋದು. ಸೊ ಹಾಗಾಗಿ ಬರ್ತ್ಡೇಗೆ ಕೇಕು, ಬಿರಿಯಾನಿ, ಚಿಪ್ಸು, ಜ್ಯೂಸು ಎಲ್ಲ ಇದ್ದೇ ಇರಬೇಕಲ್ಲ. ಸೊ ಇಟ್ಕೊಂಡು ಬರ್ತ್ಡೇನ ಮಾಡ್ಕೊಂಡ್ವಿ. ಆ್ಯಂಡ್ ಲಾಸ್ಟಲ್ಲಿ ಫೈನಲಿ ಒಂದಷ್ಟು ಫೋಟೋಸ್ ತೊಗೊಂಡು ಮೆಮೊರಿಯಾಗಿರಲಿ ಅಂತ ಹೇಳಿಬಿಟ್ಟು ಒಂದಷ್ಟು ಫೋಟೋಸ್ ತೊಗೊಂಡು ಅವ್ನ ಬರ್ತ್ಡೇನ ಈ ವರ್ಷ ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ. ಡಿಸೆಂಬರ್ ಬಂತು ಅಂದರೆ ನಮಗೆ ಸೆಲೆಬ್ರೇಷನ್ ಬಂತು ಅಂತಲೇ ಅನ್ಕೋತೀವಿ. ಯಾಕಂದರೆ ಮಗನ ಬರ್ತ್ಡೇ ಆವಾಗಲೇ ಇರುತ್ತೆ, ಮಗಳು ಬರ್ತ್ಡೇ ಆವಾಗಲೇ ಇರುತ್ತೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆವತ್ತೇ ಇರುತ್ತೆ. ಸೊ ಹಾಗಾಗಿ ಡಿಸೆಂಬರ್ ಮಂತು ನಮಗೆ ಸೆಲೆಬ್ರೇಷನ್ ಮಂತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.